ಆತ ಗ್ರೇಡ್ 1 ಅಧಿಕಾರಿ. ನಿವೃತ್ತಿಗೆ ಕೇವಲ ಇನ್ನು ಉಳಿದಿರೋದು 10 ದಿನಗಳಷ್ಟೇ ಬಾಕಿ. ಆದರೆ ಆ ಅಧಿಕಾರಿ ನೇಣಿಗೆ ಕೊರಳೊಡ್ಡಿದ್ದಾನೆ. ಅಷ್ಟಕ್ಕೂ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ? ಸಾವಿಗೂ ಮುನ್ನ ಮಾಡಿದಂತಹ ವಿಡಿಯೋದಲ್ಲಿ ಏನ್ ಹೇಳಿದ್ದ? ಇಲ್ಲಿದೆ ನೋಡಿ ಡೀಟೇಲ್ಸ್. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆತ್ಮಹತ್ಯೆ, ಮೇಲಧಿಕಾರಿ ಕಿರುಕುಳ ಎಂದು ಆರೋಪ. ಈ ವ್ಯಕ್ತಿ ಹೆಸರು ಮಲ್ಲಿಕಾರ್ಜುನಯ್ಯ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಿದ್ರು. ಇನ್ನೇನು ನಿವೃತ್ತಿಗೆ ಕೇವಲ 10 ದಿನಗಳು ಇದ್ವು. ಆದರೆ ದುರಂತ ಅಂದ್ರೆ ಕಚೇರಿಯಲ್ಲೇ ಇವರು ನೇಣಿಗೆ ಶರಣಾಗಿದ್ದಾರೆ. ಮಲ್ಲಿಕಾರ್ಜುನಯ್ಯ ಕಚೇರಿಯಲ್ಲೇ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತನ್ನ ಸಾವಿಗೆ ತುಮಕೂರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಕಾರಣ ಅಂತ ಹೇಳಿ ವಿಡಿಯೋ ಮಾಡಿ ಸಾವಿನ ಹಾದಿಯನ್ನ ತುಳಿದಿದ್ದಾರೆ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇರ್ ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ ಕೊಟ್ಟೇ ಕೊಡುತ್ತೆ. ಇನ್ನು ಇದೇ ಮಾರ್ಚ್ 31ರಂದು ಮಲ್ಲಿಕಾರ್ಜುನಯ್ಯ ನಿವೃತ್ತಿ ಇತ್ತು. ಈ ಹೊತ್ತಲ್ಲೇ ನೇಣಿಗೆ ಶರಣಾಗಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಲ್ಲಿಕಾರ್ಜುನಯ್ಯನವರ ತಂದೆ ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡುಗೆ ಭಟ್ರಾಗಿದ್ರು. ಅವರು ನಿವೃತ್ತಿ ಸನಿಹದ ವೇಳೆ ಸೂಸೈಡ್ ಮಾಡಿಕೊಂಡಿದ್ರಂತೆ. ತಂದೆಯ ಅನುಕಂಪದ ಕೆಲಸ ಮಗ ಮಲ್ಲಿಕಾರ್ಜುನಯ್ಯಗೆ ಸಿಕ್ಕಿತ್ತು. ಹಂತ ಹಂತವಾಗಿ ಬೆಳೆದ ಮಲ್ಲಿಕಾರ್ಜುನಯ್ಯ ಸಹಾಯಕ ನಿರ್ದೇಶಕರ ಹುದ್ದೆವರೆಗೂ ಕೂಡ ಏರಿದ್ರು. ಆದರೆ ಈಗ ದುರಂತ ಸಾವು ಕಂಡಿದ್ದಾರೆ. ಕಿರುಕುಳ ಆರೋಪವನ್ನು ಹೊತ್ತ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಮಾತನಾಡಿದ್ದು, ನಾನು ಯಾವುದೇ ರೀತಿಯಲ್ಲೂ ಕೂಡ ಟಾರ್ಚರ್ ಅನ್ನ ಕೊಟ್ಟಿಲ್ಲ. ಆದರೆ ಆಯುಕ್ತರ ಕಚೇರಿಯಿಂದ ಬಂದ ಪತ್ರದ ಪ್ರಕಾರ ಒಂದು ನೋಟಿಸ್ ಅನ್ನ ಕೊಟ್ಟಿದೆ ಅಷ್ಟೇ. ಅವರ ಮೇಲಿದ್ದ ಆರೋಪವನ್ನ ಇಲಾಖೆ ತನಿಖೆ ಮಾಡಲು ಅಧಿಕಾರಿಗಳನ್ನ ನೇಮಿಸಿದ್ದೆ ಎಂದಿದ್ದಾರೆ. ನಾನು ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೂ 1% ಸಹ ನಾವು ಮಲ್ಲಿಕಾರ್ಜುನಯ್ಯ ಎಂಬತಕ್ಕಂಥ ಅಧಿಕಾರಿಗಳಿಗೆ ನಾವು ತೊಂದರೆ ಕೊಟ್ಟಿರುವಂತ ಉದಾಹರಣೆ ನಮ್ಮಲ್ಲಿ ಇಲ್ಲ. ಯಾವುದೇ ಕಾರಣಕ್ಕೂ ಒಂದು ದಿನವೂ ನಾವು ತೊಂದರೆ ಕೊಟ್ಟಿಲ್ಲ. ಸದ್ಯ ಘಟನೆ ಸಂಬಂಧ ಪಾವಗಡ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಆತ ಗ್ರೇಡ್ 1 ಅಧಿಕಾರಿ. ನಿವೃತ್ತಿಗೆ ಕೇವಲ ಇನ್ನು ಉಳಿದಿರೋದು 10 ದಿನಗಳಷ್ಟೇ ಬಾಕಿ. ಆದರೆ ಆ ಅಧಿಕಾರಿ ನೇಣಿಗೆ ಕೊರಳೊಡ್ಡಿದ್ದಾನೆ. ಅಷ್ಟಕ್ಕೂ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ? ಸಾವಿಗೂ ಮುನ್ನ ಮಾಡಿದಂತಹ ವಿಡಿಯೋದಲ್ಲಿ ಏನ್ ಹೇಳಿದ್ದ? ಇಲ್ಲಿದೆ ನೋಡಿ ಡೀಟೇಲ್ಸ್. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆತ್ಮಹತ್ಯೆ, ಮೇಲಧಿಕಾರಿ ಕಿರುಕುಳ ಎಂದು ಆರೋಪ. ಈ ವ್ಯಕ್ತಿ ಹೆಸರು ಮಲ್ಲಿಕಾರ್ಜುನಯ್ಯ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಿದ್ರು. ಇನ್ನೇನು ನಿವೃತ್ತಿಗೆ ಕೇವಲ 10 ದಿನಗಳು ಇದ್ವು. ಆದರೆ ದುರಂತ ಅಂದ್ರೆ ಕಚೇರಿಯಲ್ಲೇ ಇವರು ನೇಣಿಗೆ ಶರಣಾಗಿದ್ದಾರೆ. ಮಲ್ಲಿಕಾರ್ಜುನಯ್ಯ ಕಚೇರಿಯಲ್ಲೇ ಫ್ಯಾನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತನ್ನ ಸಾವಿಗೆ ತುಮಕೂರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಕಾರಣ ಅಂತ ಹೇಳಿ ವಿಡಿಯೋ ಮಾಡಿ ಸಾವಿನ ಹಾದಿಯನ್ನ ತುಳಿದಿದ್ದಾರೆ. ಜಂಟಿ ನಿರ್ದೇಶಕರಾದ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರ್ತಾನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇರ್ ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ ಕೊಟ್ಟೇ ಕೊಡುತ್ತೆ. ಇನ್ನು ಇದೇ ಮಾರ್ಚ್ 31ರಂದು ಮಲ್ಲಿಕಾರ್ಜುನಯ್ಯ ನಿವೃತ್ತಿ ಇತ್ತು. ಈ ಹೊತ್ತಲ್ಲೇ ನೇಣಿಗೆ ಶರಣಾಗಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಲ್ಲಿಕಾರ್ಜುನಯ್ಯನವರ ತಂದೆ ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡುಗೆ ಭಟ್ರಾಗಿದ್ರು. ಅವರು ನಿವೃತ್ತಿ ಸನಿಹದ ವೇಳೆ ಸೂಸೈಡ್ ಮಾಡಿಕೊಂಡಿದ್ರಂತೆ. ತಂದೆಯ ಅನುಕಂಪದ ಕೆಲಸ ಮಗ ಮಲ್ಲಿಕಾರ್ಜುನಯ್ಯಗೆ ಸಿಕ್ಕಿತ್ತು. ಹಂತ ಹಂತವಾಗಿ ಬೆಳೆದ ಮಲ್ಲಿಕಾರ್ಜುನಯ್ಯ ಸಹಾಯಕ ನಿರ್ದೇಶಕರ ಹುದ್ದೆವರೆಗೂ ಕೂಡ ಏರಿದ್ರು. ಆದರೆ ಈಗ ದುರಂತ ಸಾವು ಕಂಡಿದ್ದಾರೆ.
ಕಿರುಕುಳ ಆರೋಪವನ್ನ ಹೊತ್ತ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಮಾತನಾಡಿದ್ದು, ನಾನು ಯಾವುದೇ ರೀತಿಯಲ್ಲೂ ಕೂಡ ಟಾರ್ಚರ್ ಅನ್ನ ಕೊಟ್ಟಿಲ್ಲ, ಆದರೆ ಆಯುಕ್ತರ ಕಚೇರಿಯಿಂದ ಬಂದ ಪತ್ರದ ಪ್ರಕಾರ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದೆ ಅಷ್ಟೇ. ಅವರ ಮೇಲಿದ್ದ ಆರೋಪವನ್ನ ಇಲಾಖೆ ತನಿಖೆ ಮಾಡಲು ಅಧಿಕಾರಿಗಳನ್ನ ನೇಮಿಸಿದ್ದೆ ಎಂದಿದ್ದಾರೆ. ನಾನು ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೂ 1% ಸಹ ನಾವು ಮಲ್ಲಿಕಾರ್ಜುನಯ್ಯ ಎಂಬತಕ್ಕಂಥ ಅಧಿಕಾರಿಗಳಿಗೆ ನಾವು ತೊಂದರೆ ಕೊಟ್ಟಿರೋಂಥ ಉದಾಹರಣೆ ನಮ್ಮಲ್ಲಿ ಇಲ್ಲ. ಯಾವುದೇ ಕಾರಣಕ್ಕೂ ಒಂದು ದಿನವೂ ನಾವು ತೊಂದರೆ ಕೊಟ್ಟಿಲ್ಲ. ಸದ್ಯ ಘಟನೆ ಸಂಬಂಧ ಪಾವಗಡ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಆತ ಗ್ರೇಡ್ 1 ಅಧಿಕಾರಿ. ನಿವೃತ್ತಿಗೆ ಕೇವಲ ಇನ್ನು ಉಳಿದಿರೋದು 10 ದಿನಗಳಷ್ಟೇ ಬಾಕಿ. ಆದರೆ ಆ ಅಧಿಕಾರಿ ನೇಣಿಗೆ ಕೊರಳೊಡ್ಡಿದ್ದಾನೆ. ಅಷ್ಟಕ್ಕೂ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ ಯಾಕೆ? ಸಾವಿಗೂ ಮುನ್ನ ಮಾಡಿದಂತಹ ವಿಡಿಯೋದಲ್ಲಿ ಏನ್ ಹೇಳಿದ್ದ? ಇಲ್ಲಿದೆ ನೋಡಿ ಡೀಟೇಲ್ಸ್. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆತ್ಮಹತ್ಯೆ, ಮೇಲಧಿಕಾರಿ ಕಿರುಕುಳ ಎಂದು ಆರೋಪ. ಈ ವ್ಯಕ್ತಿ ಹೆಸರು ಮಲ್ಲಿಕಾರ್ಜುನಯ್ಯ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಿದ್ರು. ಇನ್ನೇನು ನಿವೃತ್ತಿಗೆ ಕೇವಲ 10 ದಿನಗಳು ಇದ್ವು. ಆದರೆ ದುರಂತ ಅಂದ್ರೆ ಕಚೇರಿಯಲ್ಲೇ ಇವರು ನೇಣಿಗೆ ಶರಣಾಗಿದ್ದಾರೆ. ಮಲ್ಲಿಕಾರ್ಜುನಯ್ಯ ಕಚೇರಿಯಲ್ಲೇ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತನ್ನ ಸಾವಿಗೆ ತುಮಕೂರು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಕಾರಣ ಅಂತ ಹೇಳಿ ವಿಡಿಯೋ ಮಾಡಿ ಸಾವಿನ ಹಾದಿಯನ್ನ ತುಳಿದಿದ್ದಾರೆ. ಜಂಟಿ ನಿರ್ದೇಶಕರ ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನನಗೆ ತೊಂದರೆ ಕೊಟ್ಟರಿಂದ ನಾನು ಈ ರೀತಿ ಆಗಿರುತ್ತೇನೆ. ಅವ್ರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ. ಕುಟುಂಬ ಅವನು ತರಲೇ ಇರೋದ್ರಿಂದ ಕುಟುಂಬದವರು ಅವನ ಮೇಲೆ ಏನು ಸೇಡು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಕಾನೂನು ಶಿಕ್ಷೆ ಅವನಿಗೆ ಕೊಟ್ಟೇ ಕೊಡುತ್ತೆ. ಇನ್ನು ಇದೇ ಮಾರ್ಚ್ 31ರಂದು ಮಲ್ಲಿಕಾರ್ಜುನಯ್ಯ ನಿವೃತ್ತಿ ಇತ್ತು. ಈ ಹೊತ್ತಲ್ಲೇ ನೇಣಿಗೆ ಶರಣಾಗಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಲ್ಲಿಕಾರ್ಜುನಯ್ಯನವರ ತಂದೆ ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡುಗೆ ಭಟ್ರಾಗಿದ್ರು. ಅವರು ನಿವೃತ್ತಿ ಸನಿಹದ ವೇಳೆ ಸೂಸೈಡ್ ಮಾಡಿಕೊಂಡಿದ್ರಂತೆ. ತಂದೆಯ ಅನುಕಂಪದ ಕೆಲಸ ಮಗ ಮಲ್ಲಿಕಾರ್ಜುನಯ್ಯಗೆ ಸಿಕ್ಕಿತ್ತು. ಹಂತ ಹಂತವಾಗಿ ಬೆಳೆದ ಮಲ್ಲಿಕಾರ್ಜುನಯ್ಯ ಸಹಾಯಕ ನಿರ್ದೇಶಕರ ಹುದ್ದೆವರೆಗೂ ಕೂಡ ಏರಿದ್ರು. ಆದರೆ ಈಗ ದುರಂತ ಸಾವು ಕಂಡಿದ್ದಾರೆ. ಕಿರುಕುಳ ಆರೋಪವನ್ನು ಹೊತ್ತ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಮಾತನಾಡಿದ್ದು, ನಾನು ಯಾವುದೇ ರೀತಿಯಲ್ಲೂ ಕೂಡ ಟಾರ್ಚರ್ ಅನ್ನ ಕೊಟ್ಟಿಲ್ಲ, ಆದರೆ ಆಯುಕ್ತರ ಕಚೇರಿಯಿಂದ ಬಂದ ಪತ್ರದ ಪ್ರಕಾರ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದೆ ಅಷ್ಟೇ. ಅವರ ಮೇಲಿದ್ದ ಆರೋಪವನ್ನ ಇಲಾಖೆ ತನಿಖೆ ಮಾಡಲು ಅಧಿಕಾರಿಗಳನ್ನ ನೇಮಿಸಿದ್ದೆ ಎಂದಿದ್ದಾರೆ. ನಾನು ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೂ 1% ಸಹ ನಾವು ಮಲ್ಲಿಕಾರ್ಜುನಯ್ಯ ಎಂಬತಕ್ಕಂಥ ಅಧಿಕಾರಿಗಳಿಗೆ ನಾವು ತೊಂದರೆ ಕೊಟ್ಟಿರೋಂಥ ಉದಾಹರಣೆ ನಮ್ಮಲ್ಲಿ ಇಲ್ಲ. ಯಾವುದೇ ಕಾರಣಕ್ಕೂ ಒಂದು ದಿನವೂ ನಾವು ತೊಂದರೆ ಕೊಟ್ಟಿಲ್ಲ. ಸದ್ಯ ಘಟನೆ ಸಂಬಂಧ ಪಾವಗಡ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.